ಸೊ ನಮ್ಮ ಫ್ಲೈಟ್ ಜರ್ನಿ ಕಂಫರ್ಟೇಬಲ್ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು ಯಾವುದೆಲ್ಲ ಅಂತ ನೋಡೋಣ. ಮೊದಲನೇದು ಈ ಹೆಡ್ಫೋನ್. ಇದು ಸೋನಿ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸು. ತುಂಬಾ ಕಂಫರ್ಟೇಬಲ್ ಆಗಿ, ಸ್ಪೆಷಲಿ ಫ್ಲೈಟ್ ಒಳಗಡೆ ಕಿವಿ ಬಂದಾಗಿಬಿಡುತ್ತಲ್ಲ, ಅದಕ್ಕಂತ ನೀವು ಹೆಡ್ಫೋನ್ಸನ್ನು ಪರ್ಚೇಸ್ ಮಾಡ್ತೀರಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಇವಾಗ ಆ್ಯಪಲ್ ಅವ್ರದ್ದು ಕೂಡ ನಾಯ್ಸ್ ಕ್ಯಾನ್ಸಲೇಷನ್ ಇರೋವಂಥ ಏರ್ಪಾಡ್ಸ್ಗಳು ಬರ್ತಾ ಇದ್ದಾವೆ. ಇಲ್ಲ ಬೇರೆ ಕಂಪನಿದು ಸೋನಿದು ಇದೆ ನಾಯ್ಸ್ ಕ್ಯಾನ್ಸಲೇಷನ್ ಇರೋದು, ಅಥವಾ ಬೋಟ್ ಅವ್ರದ್ದು ಇದೆ. ಅದನ್ನು ನೀವು ನಾಯ್ಸ್ ಕ್ಯಾನ್ಸಲ್ ಇಯರ್ಬಡ್ಸ್ ಇದ್ದರೆ ಫ್ಲೈಟಲ್ಲಿ 3 ಗಂಟೆ 4 ಗಂಟೆ ಆ ಸೌಂಡ್ ಗುಯ್ ಅಂತ ಹೊಡಿತಾ ಇರುತ್ತೆ. ಎಸ್ಪೆಷಲಿ ನೀವು ಎಂಜಿನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಂತಂದರೆ ಇನ್ನೂ ಜಾಸ್ತಿ ಸೌಂಡ್ ಬರುತ್ತೆ. ಸೊ ಖಂಡಿತವಾಗ್ಲೂ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥ ಇಯರ್ಬಡ್ಸು, ಅಥವಾ ನೀವು ಹೆಡ್ಫೋನ್ಸ್ ಬೇಡ ಅಂತಂದರೆ ಇನ್ನೊಂದು ಇಯರ್ ಪ್ಲಗ್ಸ್ ಅಂತ ಬರುತ್ತೆ, ಡಮ್ಮಿ ಇಯರ್ ಪ್ಲಗ್ಸು. ಅದನ್ನು ಹಾಕಿದ್ರೆ ಕಿವಿ ಬಂದಾಗಲ್ಲ. ಇಲ್ಲ ಅಂತಂದರೆ ನೀವು 4 ಗಂಟೆ ಜರ್ನಿ, ಇವಾಗ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ 4 ಗಂಟೆ ಜರ್ನಿ, ಆ ಟೈಮಲ್ಲಿ ಕಿವಿ ಫುಲ್ಲು ಬ್ಲಾಕ್ ಆಗಿ ಆಮೇಲೆ ಒಂಥರ ಕುತ್ತಿಗೆ ಹತ್ರ ಮತ್ತು ಗಂಟ್ಲೊಳಗಡೆಲ್ಲ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇರುತ್ತೆ, ನೋವಾಗೋದು, ಮಾತಾಡೋದಕ್ಕೆ ಕಷ್ಟ ಆಗೋದು, ಕಿವಿ ನೋವಾಗೋದು ಅದೆಲ್ಲ ಜಾಸ್ತಿ ಚಾನ್ಸಸ್ ಇರುತ್ತೆ. ಮತ್ತು ಫ್ಲೈಟ್ ಒಳಗಡೆನೂ ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳೋದಕ್ಕಾಗುತ್ತೆ. ತುಂಬ ಎಕನಾಮಿಕ್ ಕ್ಲಾಸಲ್ಲಿ ಕೂತ್ಕೊಂಡಾಗ ತುಂಬ ಜನ ಇರ್ತಾರೆ, ಸಣ್ಣ ಜಾಗದಲ್ಲಿ ಮಕ್ಕಳಿರ್ತಾರೆ, ದೊಡ್ಡವರು ಇರ್ತಾರೆ, ಕೆಲವರು ಜೋರಾಗಿ ಮಾತಾಡ್ತಾ ಇರ್ತಾರೆ, ಜೋರಾಗಿ ಮೊಬೈಲನ್ನು ಪ್ಲೇ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮತ್ತು ಕಂಫರ್ಟೇಬಲ್ ಆಗಿರೋದಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ಇರೋವಂಥ ಹೆಡ್ಫೋನ್ಸನ್ನು ಪರ್ಚೇಸ್ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ. ಫ್ಲೈಟಲ್ಲಂತೂ ಇದು ನಮ್ಮ ಟೈಮನ್ನು ಸೇವ್ ಮಾಡುತ್ತೆ, ನಮ್ಮ ಶಾಂತಿಯನ್ನು ಕೂಡ ಉಳಿಸಿರುತ್ತೆ, ಅಷ್ಟು ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಇದನ್ನು ಫಸ್ಟ್ ತೋರಿಸಿದ್ದು. ಮತ್ತು ಈ ಬ್ಯಾಗ್ ನೋಡಿ, ಇದು ಸಣ್ಣದು, ನೀವು ಚೆಕ್-ಇನ್ ಬ್ಯಾಗ್ ಜೊತೆ, ಕ್ಯಾರಿ ಆನ್ ಬ್ಯಾಗ್ ಜೊತೆ ಇದನ್ನು ಕ್ಯಾರಿ ಮಾಡೋದಕ್ಕಾಗತ್ತೆ. ಇದರೊಳಗಡೆ ನಿಮ್ಮ ಹೆಡ್ಫೋನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪವರ್ ಬ್ಯಾಂಕ್ ಆಗಿರ್ಬೋದು, ಸಣ್ಣ ಕ್ಯಾಮ್ರಾ ಆಗಿರ್ಬೋದು, ಇಂಪಾರ್ಟೆಂಟ್ ಆಗಿರೋಂಥ ಪಾಸ್ಪೋರ್ಟ್ ಆಗಿರ್ಬೋದು, ಅದನ್ನೆಲ್ಲ ಆರಾಮಾಗಿ ಈ ಬ್ಯಾಗಲ್ಲಿ ಹಾಕಿಡ್ಬೋದು. ಇದರಲ್ಲಿ ನೋಡಿ 2 ಜಿಪ್ ಇದೆ. ಒಂದು ಈ ರೀತಿ ಓಪನ್ ಮಾಡ್ಬೋದು. ಒಳಗಡೆ ಇನ್ನೊಂದು ಸೇಫ್ಟಿ ಜಿಪ್ ಇದೆ. ನಿಮ್ಮದು ಕೀನೋ ಅಥವಾ ಏನಾದರೂ ಎಕ್ಸ್ಟ್ರಾ ದುಡ್ಡು ಇಡಬೇಕಂದ್ರೆ ಇಡ್ಬೋದು. ಅದರ ನಂತರ ಇಲ್ಲಿ ಇನ್ನೊಂದು ಜಿಪ್ ಇದೆ, ಇದರಲ್ಲೂ ಪೌಚಸ್ಗಳಿದ್ದಾವೆ. ಇದರ ಜೊತೆ ಇನ್ನೂ ಪೌಚಸ್ಗಳೇ ಬಂದಿದೆ. ಇದು ಕೊರಿಯಾದಿಂದ ತಗೊಂಡಿರೋಂಥ ಬ್ಯಾಗ್. ನಾನು ಈ ರೀತಿಯ ಬ್ಯಾಗ್ಸ್ಗಳ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಮೆಝಾನಲ್ಲೂ ಸಿಗುತ್ತೆ, ಇಲ್ಲ ನೀವು ಡಿಕ್ಯಾಥ್ಲಾನಿಂದ ತೊಗೊತೀರ ಅಂದರೆ ಡಿಕ್ಯಾಥ್ಲಾನಲ್ಲೂ ಸಿಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ. ಅದರದ್ದು 2ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇದು ಒಂದು ಬ್ಯಾಗ್ ಆಯಿತು. ಮತ್ತು ಅದು ನಿಮಗೆ ತುಂಬ ದೊಡ್ಡದಾಯಿತು ಅಂತಂದರೆ ಬರೀ ನಿಮ್ಮ ಮೊಬೈಲು, ಪಾಸ್ಪೋರ್ಟು, ಪರ್ಸು ಹಾಕಿಡೋದಕ್ಕೆ ಇದು ಡಿಕ್ಯಾಥ್ಲಾನ್. ನಾನು ಮೊದಲು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಇವಾಗ ನಂದು ಮೊಬೈಲು, ಕ್ಯಾಮ್ರಾ, ಅದು ಇದು ಅಂತ ಹೇಳಿ ಜಾಸ್ತಿ ಆಗಿಬಿಟ್ಟಿದೆ. ಇದನ್ನು ನಾನು ಯಾವಾಗ ಹಿಂಗೆ ಹೊರಗಡೆ ಹೋಗ್ಬೇಕಾದ್ರೆ 2 ಮೊಬೈಲ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ಇದರೊಳಗಡೆ ಹಾಕ್ಕೊಂಡು ಹೋಗ್ತೀನಿ. ಸೊ ಸುಲಭ ಆಗುತ್ತೆ. ಇದು ಇನ್ನೊಂದು, ಇದು ನಾನು ಅಮೆಝಾನಿಂದ ಆರ್ಡರ್ ಮಾಡಿರೋದು ಅನಿಸುತ್ತೆ. ಅಮೆಝಾನಿಂದನೇ ಆರ್ಡರ್ ಮಾಡ್ದಂಗೆ ಇದೆ, ಸರಿಯಾಗಿ ನೆನಪಿಲ್ಲ. ಸೊ ಇದು ಕೂಡ ಸೈಡ್ ಸ್ಲಿಂಗ್ ಬ್ಯಾಗು. ಇದರಲ್ಲಿ ಒಂದು ಮೊಬೈಲ್ ಫೋನು, ಪಾಸ್ಪೋರ್ಟು, ಆ ರೀತಿ ಈಸಿಯಾಗಿ ಇಟ್ಕೊಂಡು ಹೋಗೋಕ್ಕಾಗತ್ತೆ. ಸೊ ಯಾವುದೇ ರೀತಿಯ ಬ್ಯಾಗು ನಿಮ್ಗೆ ಕಂಫರ್ಟೇಬಲ್ ಆಗುತ್ತೋ ಆ ರೀತಿಯ ಬ್ಯಾಗನ್ನು ಇಟ್ಕೊಳ್ಳಿ. ಮತ್ತು ನಿಮ್ಮ ಟಿಕೆಟ್ ಆಗಿರ್ಬೋದು, ಬೋರ್ಡಿಂಗ್ ಟಿಕೆಟ್ ಆಗಿರ್ಬೋದು, ಅದನ್ನೆಲ್ಲ ಇದರಲ್ಲಿ ಈಸಿಯಾಗಿ ಇಡೋದಕ್ಕಾಗುತ್ತೆ. ಮುಂದುಗಡೆನೂ ಒಂದು ಸಣ್ಣ ಜಿಪ್ ಇದೆ ನೋಡಿ. ಮೊಬೈಲು, ಪಾಸ್ಪೋರ್ಟು ಈಸಿಯಾಗಿ ಇದರೊಳಗಡೆ ಹಾಕಿಡ್ಬೋದು. ಅದಾದಮೇಲೆ ಇದು ಪವರ್ ಬ್ಯಾಂಕ್ ನೋಡಿ, ತುಂಬ ಕ್ಯೂಟಾಗಿದೆಯಲ್ವ. ಇದು ಕೂಡ ನಾನು ಕೊರಿಯಾದಲ್ಲಿ ನನ್ನ ಟ್ರಿಪ್ಪಲ್ಲಿ ತೊಗೊಂಡಿದ್ದು. ಸೊ ಇದರಿಂದ ನಾನು ಐಫೋನನ್ನು 2 ಸಲ ಚಾರ್ಜ್ ಮಾಡೋದಕ್ಕಾಗತ್ತೆ. ಸೊ ಎಷ್ಟು mAh ಅಂತ ಇದರಲ್ಲಿ ಇವಾಗ ಬರ್ದಿಲ್ಲ, ಅಳಿಸೋಗ್ಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಸೊ ಈ ರೀತಿಯ ಕಾಂಪ್ಯಾಕ್ಟ್ ಆಗಿರೋಂಥ ಪವರ್ ಬ್ಯಾಂಕ್ ಇದ್ದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ. ಯಾರು ನಿಮಗೆ ಏರ್ಪೋರ್ಟಲ್ಲೋ ಸೆಕ್ಯೂರಿಟಿಯಲ್ಲೋ ಏನು ಕ್ವಶನ್ ಮಾಡೋಲ್ಲ. ಈಸಿಯಾಗಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಬೋದು, ಕೈಯಲ್ಲಿ ಇಟ್ಕೊಬೋದು, ಬೇಕಾದಾಗ ಚಾರ್ಜ್ ಮಾಡ್ಕೊಬೋದು. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಫ್ಲೈಟಲ್ಲಿ ಲಾಂಗ್ ಜರ್ನಿ ಇರಬೇಕಾದ್ರೆ ಮೊಬೈಲ್ ತುಂಬ ಹೊತ್ತು ಮೂವಿನೋ ಏನೋ ನೋಡ್ತಾ ಇದ್ದೀರಾ, ಬ್ಯಾಟ್ರಿ ಖಾಲಿ ಆಗ್ತಾ ಇರುತ್ತೆ, ಆವಾಗ ಇದು ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಎಲ್ಲ ಫ್ಲೈಟಲ್ಲಿ ಇನ್ನೂ ಚಾರ್ಜಿಂಗ್ ಪೋರ್ಟ್ಸ್ಗಳೆಲ್ಲ ಬಂದಿಲ್ಲ, ಕೆಲವು ಕಡೆ ಬಂದಿದ್ರು, ಅದೆಲ್ಲ ವರ್ಕ್ ಆಗ್ತಾಯಿಲ್ಲ. ಸೊ ಬೆಸ್ಟ್ ಒಂದು ಸಣ್ಣ ಪವರ್ ಬ್ಯಾಂಕನ್ನು, ಈ ರೀತಿಯ ಪವರ್ ಬ್ಯಾಂಕನ್ನು ಇಟ್ಕೊಳ್ಳಿ. ನಾನು ಇವಾಗ ಸುಮಾರು ವರ್ಷದಿಂದ ಕ್ಯಾರಿ ಮಾಡ್ತಾಯಿದ್ದೀನಿ, ಸಖತ್ತಾಗಿದೆ. ಮತ್ತು ಇದು ಮಲ್ಟಿ ಚಾರ್ಜಿಂಗ್ ಪೋರ್ಟು. ನಾವು ಏರ್ಪೋರ್ಟಲ್ಲೋ ಎಲ್ಲೂ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಒಂದು ಬೆನಿಫಿಟ್ ಏನಂದರೆ, ಇವಾಗ ಒಂದೇ ಪೋರ್ಟ್ ಇದೆ, ಒಂದೇ ಸಾಕೆಟ್ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ನೀವು ಹೇಳ್ಬೋದು ನನ್ನ ಹತ್ರ ಈ ರೀತಿ ಚಾರ್ಜಿಂಗ್ ಪೋರ್ಟ್ ಇದೆ. ಇದರಲ್ಲಿ ನೋಡಿ 1 2 3 USB-ದಿದೆ, 3.1A 3.1A, ಮತ್ತೊಂದು QC3 ಕ್ವಿಕ್ ಚಾರ್ಜಿದ್ದು ಒಂದಿದೆ. ಆಮೇಲೆ 2 ಸಿ ಪೋರ್ಟ್ ಇದೆ, ಒಂದು 65 ವಾಟು, ಇನ್ನೊಂದು 20 ವಾಟ್ ಇದ್ದಿದೆ. ಸೊ ಟೋಟಲು 120 ವಾಟ್ ಇದ್ದು ಚಾರ್ಜಿಂಗು
ಚಾರ್ಜರು ಪ್ಲಗ್ಗು ಸಖತ್ತಾಗಿದೆ. ಎಲ್ಲ ಚಾರ್ಜ್ ಮಾಡ್ಕೊಬೋದು, ಐಫೋನು, ಮೊಬೈಲ್ ಫೋನ್ಸು, ನಂದು ಕ್ಯಾಮ್ರಾ, ಬ್ಯಾಟ್ರಿ, ಮೈಕು ಎಲ್ಲ ಈಸಿಯಾಗಿ ಚಾರ್ಜ್ ಮಾಡೋದಕ್ಕಾಗತ್ತೆ. ನೆಕ್ಸ್ಟು ಇದು ಇನ್ಹೇಲರು. ಇದು ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ಫ್ಲೈಟಲ್ಲಿ ಏನಾದರೂ ಸ್ಮೆಲ್ ಬಂತು, ವಾಸನೆ ಬರ್ತಾಯಿದೆ, ಯಾರಾದರೂ ಅವ್ರದ್ದು ಊಟನೋ ತಿಂಡಿ ಓಪನ್ ಮಾಡಿದಾಗ ಜೋರಾಗಿ ಗಮ್ ಅಂತ ಗರಂ ಮಸಾಲೆ ಸ್ಮೆಲ್ ಬರ್ತಾಯಿದೆ, ನಿಮ್ಗೆ ಆಗ್ತಾ ಇಲ್ಲಲ್ಲ ಅಂತಂದರೆ, ಅಥವಾ ನಿಮ್ಗೆ ತಲೆನೋವು ಬರ್ತಾಯಿದೆ ಅಂಥದಕ್ಕೆಲ್ಲ ಇದರಲ್ಲಿ ಎರಡೂ ಇದೆ. ನೇಸಲ್ ಇನ್ಹೇಲರ್ ಇದೆ ಮತ್ತು ಒಂದು ತಲೆನೋವಿಗೆ ಒಂದು ಆಯಿಲು ಇದೆ. ಎರಡು ಮಲ್ಟಿ ಫಂಕ್ಷನಲ್, ಎರಡೂ ಕಡೆ ಓಪನ್ ಮಾಡ್ಬೋದು ಅಂಥದ್ದೊಂದು ಇದು ಇನ್ಹೇಲರ್ ಕಾಮು ಆಯಿಲ್ ಇದೆ. ಅದನ್ನು ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಮತ್ತು ಇದು ಒಂದು ಬ್ಯಾಗ್, ಫೋಲ್ಡಿಂಗ್ ಬ್ಯಾಗು. ಇದು ಯಾವಾಗ ಎಲ್ಲಿ ಶಾಪಿಂಗ್ ಮಾಡ್ತೀರೋ ಅಥವಾ ಏನೋ ಪರ್ಚೇಸ್ ಮಾಡಿದ್ರೋ ಆವಾಗ ಇದು ಯೂಸ್ ಆಗುತ್ತೆ. ನೋಡಿ, ಈಸಿಯಾಗಿ ಫೋಲ್ಡ್ ಆಗುತ್ತೆ, ಈಸಿಯಾಗಿ ಇದನ್ನು ಓಪನ್ ಮಾಡ್ಬೋದು ಮತ್ತು ಕಾಂಪ್ಯಾಕ್ಟಾಗಿರುತ್ತೆ. ನಿಮ್ಮ ಕ್ಯಾರಿ ಆನ್ ಬ್ಯಾಗಲ್ಲಿ ಅಥವಾ ನಿಮ್ಮ ಸೂಟ್ ಕೇಸಲ್ಲಿ ಈಸಿಯಾಗಿ ಪ್ಯಾಕ್ ಮಾಡಿ ಇಡ್ಬೋದು. ನಿಮಗೆ ಬೇಡ ಅಂತಂದರೆ ಈಸಿಯಾಗಿ ಇದನ್ನು ಮತ್ತೆ ಮುಚ್ಚಿ ಜಿಪ್ ಹಾಕಿದ್ರೆ ಆಯಿತು. ನೋಡಿ, ಇವಾಗ ಅಮೆಝಾನಲ್ಲೆಲ್ಲ ಸಿಗ್ತಾಯಿದೆ, ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸಖತ್ತಾಗಿದೆಯಲ್ವಾ? ಮತ್ತು ಇದು ಕ್ಯಾಮ್ರಾ ನೋಡಿ, ಆಸ್ಮೋ ಆ್ಯಕ್ಷನ್ನು, ಇನ್ಸ್ಟಾ 360, ಇದನ್ನೊಂದು ವ್ಲಾಗಿಂಗಿಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ನೀವು ವ್ಲಾಗ್ ಮಾಡ್ತೀರಾ ಅಂತಂದರೆ ರೆಕಾರ್ಡಿಂಗ್ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕ್ಯಾಪು, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯಾವಾಗಲೂ ಕ್ಯಾಪನ್ನು ಇಟ್ಕೊತೀನಿ. ಎಲ್ಲಿ ಯಾವಾಗ ವಾಕಿಂಗ್ ಮಾಡಬೇಕು ಅಥವಾ ತುಂಬ ನಡ್ಕೊಂಡು ಹೋಗಬೇಕು, ಬಿಸಿಲಿರುತ್ತೆ, ಆವಾಗೆಲ್ಲ ಈ ರೀತಿ ಕ್ಯಾಪು ಯೂಸ್ ಆಗುತ್ತೆ. ತುಂಬ ಬಿಸಿಲಿಲ್ಲ, ಬರೀ ಸ್ವಲ್ಪ ಬಿಸಿಲಿದೆ ಅಂತಂದರೆ ಆವಾಗ ನಾನು ಈ ಕ್ಯಾಪನ್ನು ಯೂಸ್ ಮಾಡ್ತೀನಿ. ನಾರ್ಮಲಿ ಔಟ್ಡೋರ್ ಶಾಪಿಂಗ್ ಎಲ್ಲ ಮಾಡಬೇಕು ಅಥವಾ ಔಟ್ಡೋರ್ ಹಿಸ್ಟಾರಿಕ್ ಸೈಟ್ಸ್ ಎಲ್ಲ ಇದ್ದಾವೆ, ಆವಾಗ ವಿಸಿಟ್ ಮಾಡಬೇಕಾದ್ರೆ ಈ ಫುಲ್ ಕ್ಯಾಪ್ಸು ತುಂಬ ಹೆಲ್ಪ್ ಆಗುತ್ತೆ. ಬಿಸಿಲು ಹೊಡೆಯೋದು ಕಮ್ಮಿ ಆಗುತ್ತೆ. ಈ ಕುತ್ತಿಗೆ ಭಾಗ ಕವರ್ ಮಾಡ್ಕೊಂಡಿದ್ರೆ ನಮಗೆ ಬಿಸಿ ಒಂದಷ್ಟೊಂದು ಮುಟ್ಟಲ್ಲ. ಮತ್ತು ತಲೆನೋವೆಲ್ಲ ಬರೋರಿಗೆ, ಜಾಸ್ತಿ ಬರೋರಿಗೆಲ್ಲ ಇದು ತುಂಬ ಒಳ್ಳೆಯದು. ನನಗಂತೂ ತುಂಬ ತಲೆನೋವು ಬರೋದು ಜಾಸ್ತಿ ಬಿಸಿಲಲ್ಲಿ ನಡೆದಾಗ. ಸೊ ಈ ರೀತಿ ಕ್ಯಾಪ್ ಇಟ್ಕೊಂಡಾಗ ಅಷ್ಟೊಂದು ಇಫೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಇದನ್ನು ಕ್ಯಾರಿ ಮಾಡ್ತೀನಿ. ಮತ್ತು ಇದು ಪುಲ್ಲೋವರು ಜಾಕೆಟು. ಇದು ಲೇಯರಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ಲೈಟಲ್ಲಿ ನೀವು ಜಾಸ್ತಿ ಹೊತ್ತು ಕೂತ್ಕೊಂಡಿದ್ದಾಗೆ ಚಳಿ ಆಗೋದು ಜಾಸ್ತಿ ಆಗ್ತಾ ಬರುತ್ತೆ, ಯಾಕಂದರೆ AC ಇರುತ್ತಲ್ವಾ. ಸೊ ನಿಮ್ಗೆ ಚಳಿ ಜಾಸ್ತಿ ಆಯಿತು ಅಂತಂದರೆ ಈ ರೀತಿ ಜಾಕೆಟ್ ಹಾಕ್ಕೊಂಬಿಟ್ರೆ ಆರಾಮಾಗಿ ಕೂತ್ಕೊಬೋದು, ಚಳಿ ಆಗೋಲ್ಲ. ಅಥವಾ ಗಾಳಿ ಜಾಸ್ತಿ ಹೊಡಿತಾ ಇದೆ, ನೀವು ಲೊಕೇಶನ್ ರೀಚ್ ಆದಾಗ ಅಲ್ಲಿ ನಿಮಗೆ ಈ ರೀತಿ ಜಾಕೆಟನ್ನು ಹಾಕ್ಕೊಂಡ್ರೆ, ಎಸ್ಪೆಷಲಿ ಏರ್ಪೋರ್ಟಲ್ಲೆಲ್ಲ ತುಂಬ ಒಳ್ಳೆಯದಾಗತ್ತೆ. ಕೆಲವೊಂದು ಹೆಚ್ಚಿನ ಜಾಕೆಟ್ಗಳು ಇವಾಗ ವಾಟರ್ ಪ್ರೂಫ್ ಬರ್ತಾಯಿದೆ. ವಾಟರ್ ಪ್ರೂಫ್ ಇದ್ದರೆ ಮಳೆ ಬಂದರೂ ನಿಮಗೆ ಒದ್ದೆ ಆಗೋಲ್ಲ. ಆ ರೀತಿಯ ಜಾಕೆಟ್ ಇದ್ದರೆ ಹೆಲ್ಪ್ ಆಗುತ್ತೆ. ಖಂಡಿತವಾಗಲಿ ಲೇಯರಿಂಗ್ ಮಾಡ್ಕೊಳ್ಳಿ. ಏನಕ್ಕಂದರೆ ಫ್ಲೈಟಲ್ಲಿ ಟೆಂಪ್ರೇಚರ್ ನಮಗೆ ಬೇಕಾದಂಗೆ ಸೆಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿಯ ಜಾಕೆಟ್ ಇದ್ದರೆ ಚಳಿ ಆಗ್ತದೆ ಅಂದರೆ ಈಸಿಯಾಗಿ ಯೂಸ್ ಮಾಡ್ಬೋದು. ಮತ್ತು ಇದು ವೆಟ್ ವೈಪ್ಸ್, ಸಣ್ಣ ಪ್ಯಾಕೆಟ್ ನೋಡಿ, ಕಾಂಪ್ಯಾಕ್ಟಾಗಿದೆ. ಈ ರೀತಿಯ ವೆಟ್ ವೈಪ್ಸ್ ಪ್ಯಾಕೆಟ್ ನಾನು ಇದನ್ನು ಮಿನಿಸೋಲ್ಲಿ ಪರ್ಚೇಸ್ ಮಾಡಿದ್ದು. ಇವಾಗ ನೀವು ಸಿಟಿಲೆಲ್ಲ ಮಾಲ್ಸ್ಗಳಿಗೆಲ್ಲ ಹೋದರೆ ಮಿನಿಸೋ ಅಂತ ಸ್ಟೋರ್ ಇರುತ್ತೆ. ಆ ಮಿನಿಸೋ ಸ್ಟೋರಲ್ಲಿ ಈ ರೀತಿ ವೆಟ್ ವೈಪ್ಸ್ಗಳು ಬರ್ತವೆ. ಇದು ಸನ್ಸ್ಕ್ರೀನ್ ವೆಟ್ ವೈಪ್ ಇದೆ. ನಾರ್ಮಲ್ ವೆಟ್ ವೈಪು ನೀವು ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ, ಅಲ್ಲಿಂದನೂ ತೊಗೊಬೋದು. ಇದು ನೀವು ನಿಮ್ಮ ಸೀಟನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಟ್ರೇ ಟೇಬಲನ್ನು ಕ್ಲೀನ್ ಮಾಡೋದಕ್ಕೆ, ಅಥವಾ ವಾಶ್ರೂಮಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಅಲ್ಲೂ ನೀವು ಯೂಸ್ ಮಾಡ್ಬೋದು ವೆಟ್ ವೈಪ್ಸು. ಯಾಕಂದರೆ ಪ್ರತಿಯೊಂದು ಕಡೆ ನಮಗೆ ಕೈ ತೊಳೆಯೋದಕ್ಕೆಲ್ಲ ಆಗೋಲ್ಲ. ಫ್ಲೈಟಲ್ಲಿ ಕೂತ್ಕೊಂಡಾಗ ನಮ್ಗೆ ನೀರು ಬೇಕು ಅಂತೆಲ್ಲ ಜಾಸ್ತಿ ನಾವು ಟ್ರೆಡಿಷ್ನಲ್ ಆಗಿರೋದಕ್ಕಾಗಲ್ಲ. ಸೊ ನಾವು ಸ್ವಲ್ಪ ಇವಾಗ ಫ್ಲೈಟಲ್ಲೆಲ್ಲ ಕೂತ್ಕೊಂಡಾಗ ಈ ರೀತಿಯ ವೆಟ್ ವೈಪ್ಸನ್ನೆಲ್ಲ ಯೂಸ್ ಕೈಯೆಲ್ಲ ಕ್ಲೀನ್ ಮಾಡ್ಕೊಬೋದು. ನಾವೇನೋ ತಿಂತಾ ಇದ್ದೀವೋ, ಊಟ ಮಾಡ್ತಾ ಇದ್ದೀವೋ, ಅವಾಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಎಮರ್ಜೆನ್ಸಿಗೂ ಏನಾದರೂ ನಮ್ಮ ಬಟ್ಟೆ ಮೇಲೇನೋ ಬಿತ್ತು, ಸೀಟ್ ಮೇಲೇನೋ ಬಿತ್ತು, ಕ್ಲೀನ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಏನಕ್ಕಂದರೆ ಇದು ಒದ್ದೆ ಇರುತ್ತೆ, ಕ್ಲೀನ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಮತ್ತು ನೀವು ಇದನ್ನು ಯೂಸ್ ಮಾಡಿದ್ಮೇಲೆ ಪ್ಲೀಸ್ ಇದನ್ನು ಎಲ್ಲೂ ಕೆಳಗಡೆನೋ ಬಿಸಾಕೋದು ಅಥವಾ ಸೀಟಲ್ಲಿ ಬಿಡೋದು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಇದನ್ನು ವಾಪಸ್ ನೀವೇ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಫ್ಲೈಟಿಂದ ಇಳಿದ ಮೇಲೆ, ಅಥವಾ ಫ್ಲೈಟಲ್ಲಿ ಅವರು ಕಸ ಕಲೆಕ್ಟ್ ಮಾಡೋದಕ್ಕೆ ಬರ್ತಾರೆ ಫ್ಲೈಟ್ ಅಟೆಂಡೆಂಟ್ಸು, ಅವ್ರು ಕೊಟ್ಟರೆ ಅವರು ತಗೊಂಡೋಗ್ತಾರೆ. ಆಮೇಲೆ ಇದೊಂದು ಆರ್ಗನೈಸರ್ ಪೌಚು. ಇದರಲ್ಲಿ ನೋಡಿ ಸಿಂಬಲೇ ಇದೆ, ಚಾರ್ಜರು, ಕೇಬಲ್ಸು, ಕ್ಯಾಮ್ರಾದು, ಬ್ಯಾಟ್ರೀಸು ಆ ರೀತಿ ಇದೆ. ಇದು ಪ್ಯಾಕ್ ಮಾಡೋದಕ್ಕೆ ಇದನ್ನೆಲ್ಲ, ಇವಾಗ ಈ ಕ್ಯಾಮ್ರಾ ಹಾಕಿಡೋದಕ್ಕೆ ಅಥವಾ ಈ ಕೇಬಲನ್ನು ಇಲ್ಲಿ ಹಾಕಿಡೋದಕ್ಕೆ, ನೋಡಿ ಈ ರೀತಿ ಕೇಬಲ್ ಇದೆಯಲ್ವಾ, ಇದನ್ನು ಈಸಿಯಾಗಿ ನಾನು ಇದರೊಳಗಡೆ ಆರ್ಗನೈಸ್ ಮಾಡಿ ಇಟ್ಕೊಬೋದು. ಕ್ಯಾಮ್ರಾ ಎಲ್ಲ ಇರಬೇಕಾದ್ರೆ 2-2, 3-3 ಮೊಬೈಲ್ ಇದೆ, ಮೈಕ್ ಇದೆ, ಅದನ್ನು ಚಾರ್ಜರ್ಸು, ಅದ್ರ ಕೇಬಲ್ಸು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ನೋಡಿ ಇನ್ಸ್ಟಾ 360ದು ಇನ್ನೊಂದು ಲೆನ್ಸು, ಇದನ್ನು ಚೇಂಜ್ ಮಾಡ್ಬೋದು. ಅದನ್ನು ಇಡೋದಕ್ಕೆ ಇದು ನೋಡಿ ಒಂದು ಕನೆಕ್ಟರು. ಇಲ್ಲಿ ನಾವು
ಇದು ನೋಡಿ ಸಿ ಪೋರ್ಟ್, ಮೊಬೈಲಿಂದ ನೀವು ಹೆಡ್ಫೋನಿಗೆ ಕನೆಕ್ಟ್ ಮಾಡೋದಕ್ಕೋ ಅಥವಾ ಸಿ ಪೋರ್ಟು ಹೆಡ್ಫೋನ್ಸ್ ಇದೆ ಅದನ್ನು ಕನೆಕ್ಟ್ ಮಾಡೋದಕ್ಕೆ ಬೇಕಾಗಿದ್ದರೆ ಕೆಲವೊಂದು ಕಡೆ ಇವು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಪೋರ್ಟ್ಸ್ ಇರುತ್ತೆ, ಇದಕ್ಕೆ ಆಕ್ಸ್ ಪೋರ್ಟು, ಅದಕ್ಕೆ ಕನ್ವರ್ಟರ್ ಬೇಕಂತಂದರೆ ಈ ರೀತಿ ಕನ್ವರ್ಟರ್ಗಳು ಸಿಗ್ತವೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು. ಏನಕ್ಕಂದರೆ ಕೆಲವುದು ಇವಾಗ ಹೆಚ್ಚಿನ ಹೆಡ್ಫೋನ್ಸ್ಗಳಲ್ಲಿ ಆಕ್ಸ್ ಪೋರ್ಟ್ಗಳು ಬರ್ತಾಯಿಲ್ಲ. ಹಳೆ ಫ್ಲೈಟಲ್ಲಿ ಆಕ್ಸ್ 3.5 mm ರೌಂಡ್ ಬರುತ್ತಲ್ಲ ಆ ರೀತಿಯ ಪೋರ್ಟ್ಗಳಿರುತ್ತೆ. ಆಮೇಲೆ ಇದು ನಂದು ಟ್ರೈಪಾಡಿದ್ದು ಹೋಲ್ಡರು, ಕ್ಯಾಮ್ರಾ, ಮೈಕು ಎಲ್ಲ ಇದರಲ್ಲಿ ನಾನು ಪ್ಯಾಕ್ ಮಾಡಿಡ್ತೀನಿ. ಈ ರೀತಿಯ ಪೌಚ್ ಇದ್ದರೆ ನೀಟಾಗಿ ಆರ್ಗನೈಸ್ ಮಾಡೋದಕ್ಕಾಗತ್ತೆ. ಮತ್ತು ನೀವು ಸೆಕ್ಯೂರಿಟಿಲಿದ್ದಾಗ ಈ ಪೌಚನ್ನು ತೆಗೆದು ಟ್ರೇಯಲ್ಲಿ ಇಡ್ಬೋದು. ಎಲ್ಲ ಓಪನ್ ಮಾಡಿ ಕ್ಯಾಮ್ರಾ, ಮೈಕೆಲ್ಲ ಓಪನ್ ಮಾಡಿ ಇಡಬೇಕಂತೆಲ್ಲ. ಸೊ ಎಲ್ಲ ಐಟಮ್ಸ್ ಇದರಲ್ಲಿ ಸೇಫಾಗಿರುತ್ತೆ. ಮತ್ತು ಇದೊಂದು ಟ್ರೈಪಾಡು, ಮಲ್ಟಿ ಯೂಸ್ ಟ್ರೈಪಾಡು. ಸೊ ಇದು ನೋಡಿ ಈ ರೀತಿ ಓಪನ್ ಆಗುತ್ತೆ. ಬೇಕಾದಷ್ಟು ಉದ್ದ ಇದನ್ನು ಎಳ್ಕೊಬೋದು, ಇಲ್ಲಾಂದರೆ ಕ್ಲೋಸ್ ಮಾಡ್ಬೋದು. ಸೆಲ್ಫಿ ಸ್ಟಿಕ್ಕು, ಕ್ಯಾಮ್ರಾನ ಇಲ್ಲಿ ಫಿಕ್ಸ್ ಮಾಡಿ, ಇಲ್ಲಿ ಕ್ಯಾಮ್ರಾ ಸ್ಟಾರ್ಟು ಆಫ್ ಮಾಡೋದಕ್ಕೂ ಬಟನ್ ಇದೆ, ಫೋಟೋ ತೆಕ್ಕೊಳ್ಳೋಕ್ಕೂ ಬಟನ್ ಇದೆ. ನೀವು ಫ್ಯಾಮಿಲಿ ಅಥವಾ ಗ್ರೂಪ್ ಟೂರ್ಗೆಲ್ಲ ಹೋಗ್ತಾಯಿದ್ರೆ ಒಂದು ಸೆಲ್ಫಿ ಸ್ಟಿಕ್, ಒಳ್ಳೆ ಸೆಲ್ಫಿ ಸ್ಟಿಕ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಹೆಡ್ಫೋನ್ಸ್ ಆಯಿತು. ಇದು ಮೊಬೈಲ್ ಹೋಲ್ಡರು, ಇದನ್ನು ನಾನು ಥೈಲ್ಯಾಂಡ್ ಚಟುರ್ಚಾಕ್ ಮಾರ್ಕೆಟಲ್ಲಿ ತಗೊಂಡಿದ್ದು. ಇಲ್ಲಿ ನೋಡಿ ಹಿಂಗೆ ಹಾಕ್ಕೊಂಡು ಮೊಬೈಲ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಬಿಡ್ಬೋದು. ಅದಕ್ಕೊಂದು ಹೋಲ್ಡರ್ ಬರುತ್ತೆ, ಅದನ್ನು ಹಾಕಿ ಹಿಂಗೆ ಫಿಕ್ಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿರುತ್ತೆ. ನಾವು ಪಾಕೆಟಲ್ಲೋ ಅಥವಾ ಎಲ್ಲೋ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರೋಲ್ಲ. ಸೊ ಈ ರೀತಿ. ಮತ್ತು ಇದರಲ್ಲಿ ನಿಮಗೆ ಬೇರೆ ಏನಾದರೂ ಹ್ಯಾಂಗ್ ಮಾಡಬೇಕು, ವಾಟರ್ ಬಾಟಲೋ ಅಥವಾ ಕೀ ಚೈನ್ಸೋ ಏನು ಬೇಕಾದರೂ ಹ್ಯಾಂಗ್ ಮಾಡ್ಕೊಬೋದು. ಸೊ ಈ ರೀತಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನಾನು ಲಿಂಕ್ ಕೊಟ್ಟಿರ್ತೀನಿ. ಈ ರೀತಿ ಇದ್ದೇ ಸಿಗ್ತಾಯಿದೆ. ಇದೇ ಕ್ವಾಲಿಟಿ ಇದ್ದು ನನಗೆ ಗೊತ್ತಿಲ್ಲ ಇವಾಗ ಸಿಗ್ತಾ ಇದೆಯಾ ಇಲ್ವ ಅಂತ. ಆದರೆ ನಿಮಗೆ ಈ ರೀತಿಯ ಒಂದು ಮೊಬೈಲ್ ಹೋಲ್ಡರ್ಸು ಅಮೆಝಾನಲ್ಲಿ ಅವೈಲೇಬಲ್ ಇದೆ, ಲಿಂಕನ್ನು ಕೊಟ್ಟಿರ್ತೀನಿ. ಇದು ಮೈಕು, DJI ಮೈಕು ಮೊಬೈಲ್ಗೆ ಅಂತ ಹೇಳಿದೆ. ಇದು ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ, ಅದರದ್ದು ಪೌಚು. ಮತ್ತು ಇದು ಇವಾಗ ಕ್ಯಾಮ್ರಾ ಅಥವಾ ಸ್ಪೆಷಲ್ ಲೆನ್ಸ್ಗಳನ್ನೆಲ್ಲ ಇದೆ, ಅದನ್ನು ನಾನು ಜಾಸ್ತಿ ಡೆಲಿಕೇಟ್ ಆಗಿರೋದು ಅದನ್ನು ನಾನು ಇದರಲ್ಲಿ ಸಪ್ರೇಟಾಗಿಡ್ತೀನಿ. ಒಂದು ಇದಿದೆ. ಕೆಲವೊಂದು ಸಲ ನನಗೆ ಇಷ್ಟೊಂದು ಐಟಮ್ ಬೇಕಾಗಿರಲ್ಲ, ಕಮ್ಮಿ ಐಟಮ್ ಬೇಕು, ಆವಾಗ ಈ ರೀತಿ ಒಂದು ಪೌಚನ್ನ ತೊಗೊಂಡೋಗ್ತೀನಿ. ಇದರಲ್ಲಿ ಇವಾಗ ಕೇಬಲ್ಸ್ಗಳಿದ್ದಾವೆ ನೋಡಿ, ಚಾರ್ಜಿಂಗ್ ಕೇಬಲ್ಸ್ ಹಾಕಿಟ್ಟಿದ್ದೀನಿ. ಸೊ ಈ ಪೌಚನ್ನು ನಾನು ಡಿಕ್ಯಾಥ್ಲಾನಿಂದ ತಗೊಂಡಿದ್ದು. ಇಲ್ಲಿ ನೋಡಿ ಫಾರ್ ಕ್ಲಾಸ್ ಅಂತ ಇದೆ. ಇದು ನಾನು ಟ್ರೆಕ್ಕಿಗೆ ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡಿದ್ದು, ಇವಾಗಲೂ ಯೂಸ್ ಮಾಡ್ತಾಯಿದ್ದೀನಿ. ಡಿಪೆಂಡಿಂಗ್ ಆನ್ ಟ್ರಿಪ್ಪು ಎಷ್ಟು ದಿನದಿದೆ ಅಂತ ಅದರ ಮೇಲೆ, ಮತ್ತು ಕ್ಯಾಮ್ರಾಸ್ ಯಾವುದೆಲ್ಲ ಬೇಕು ಅದರ ಪ್ರಕಾರ ಒಂದು ಇದನ್ನು ಅಥವಾ ಒಂದು ದೊಡ್ಡದಾಗಿರೋದು ಅದನ್ನು ತಗೊಂಡೋಗ್ತೀನಿ. ಮತ್ತು ಇದು ಪಾಕೆಟ್ ಪರ್ಫ್ಯೂಮು, ಎಲ್ಲಿ ಬೇಕಾದರೂ ಇವಾಗ ಯೂಸ್ ಮಾಡ್ಬೋದು. ಜಾಸ್ತಿ ಸ್ಮೆಲ್ ಬರ್ತಾಯಿದೆ, ನೀವು ತುಂಬ ನಡ್ಕೊಂಡು ಬರ್ತಾಯಿದ್ದೀರಾ, ಸ್ವೆಟ್ಟಿಂಗ್ ಆಗ್ತಾಯಿದೆ ಅಂತಂದರೆ ಆವಾಗೆಲ್ಲ ಯೂಸ್ ಮಾಡೋದಕ್ಕೆ ಒಳ್ಳೆಯದು. ಇದು ನಮಗೂ ಒಳ್ಳೆಯದು, ಪಕ್ಕದಲ್ಲಿ ಕೂತ್ಕೊಂಡವರು ಅವ್ರಿಗೂ ಸಹಾಯ ಆಗುತ್ತೆ ಅಲ್ವಾ, ಏನಂತೀರಾ? ಸೊ ಈ ರೀತಿಯಾಗಿ ಈ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ಆ್ಯಕ್ಸೆಸರೀಸನ್ನು ನಾನು ಯಾವಾಗಲೂ ನನ್ನ ಟ್ರಾವೆಲಲ್ಲಿ ಕ್ಯಾರಿ ಮಾಡ್ತಾಯಿರ್ತೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಮತ್ತು ನಿಮ್ಮದೇನಾದರೂ ಇಂಟ್ರೆಸ್ಟಿಂಗ್ ಐಟಮ್ಸ್ಗಳಿದೆ ಅಂತಂದರೆ ಅದನ್ನು ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಆ ಐಟಮ್ಸನ್ನ ಖಂಡಿತವಾಗ್ಲೂ ಆ್ಯಡ್ ಮಾಡ್ತೀನಿ, ಅಥವಾ ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ನನ್ನ ಟ್ರಾವೆಲ್ ಕಿಟ್ಟಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಈ ರೀತಿಯಾಗಿ ಫ್ಲೈಟ್ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು, ಯಾವ ರೀತಿ ಟಿಕೆಟನ್ನು ಬುಕ್ ಮಾಡಬೇಕು, ಪಾಸ್ಪೋರ್ಟು, ವೀಸಾ, ಇದ್ರ ಬಗ್ಗೆ ಎಲ್ಲ ನಾನು ಡಿಟೇಲಾಗಿ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ನನ್ನ ಹೆಸರು ಸಾಯಿ ಕೀರ್ತನ್. ನೀವು ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದೀನಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಿ.